ನಮಸ್ತೆ ಎಲ್ರಿಗೂ. ಇದು ನಮ್ಮ ಮಂತ್ರಾಲಯ ಜರ್ನಿ ಡೇ 3 ಲಾಗ್. ಇವತ್ತು ಬೆಳಿಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ನಿಂದ ಶುರುವಾಯ್ತು. ಬೇಗನೆ ರೆಡಿಯಾಗಿ ಹೊರಟ್ವಿ. ನ್ಯೂ ಡೇ, ನ್ಯೂ ಎಕ್ಸ್ಪೀರಿಯನ್ಸ್ ಗಳು ನಮ್ಮನ್ನು ಕಾಯ್ತಿದ್ವು. ಮೊದಲು ಒಂದು ಚಿಕ್ಕ ಬ್ರೇಕ್ಫಾಸ್ಟ್ ಸ್ಪಾಟ್ ಗೆ ಹೋಗಿ ಬೆಲ್ಲ ಟೀ ಅಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ಟ್ರೈ ಮಾಡಿದ್ವಿ. ತಿಂಡಿ ಸಿಂಪಲ್ ಆಗಿದ್ರು ರುಚಿ ಸೂಪರ್ ಆಗಿತ್ತು. ದಿನದ ಸ್ಟಾರ್ಟ್ ಗೆ ಪರ್ಫೆಕ್ಟ್ ಅನಿಸ್ತು. ಮುಂದೆ ಹೋಗ್ತಾ ರೋಡ್ ಸೈಡ್ ನಲ್ಲಿ ನೇರಳೆ ಹಣ್ಣು ಸೇಲ್ ಕಾಣಿಸ್ತು. ಅಲ್ಲಿ ಅದನ್ನು ಬೈ ಮಾಡಿ ತಿಂತಾ ಹೊರಟೆವು. ಈ ಜರ್ನಿಯಲ್ಲಿ ಪ್ರತಿಯೊಂದು ಸ್ಥಳವೂ ಒಂದೊಂದು ಹೊಸ ಮೆಮೊರೀಸ್ ಗಳನ್ನು ಕೊಟ್ಟಿದೆ. ಕೆಲವೊಮ್ಮೆ ಪ್ಲಾನ್ ಮಾಡಿದಕ್ಕಿಂತ ಪ್ಲಾನ್ ಆಗದೆ ಸಿಕ್ಕ ಅನುಭವಗಳೇ ಹೆಚ್ಚು ಸ್ಪೆಷಲ್ ಆಗಿರುತ್ತವೆ. ಯಾಕಂದ್ರೆ ಇವತ್ತು ನಾವು ಹೊರಟಿರೋ ಪ್ಲೇಸ್ ಹಂಪಿ. ಇದು ಆಕ್ಚುಲಿ ನಮ್ಮ ಪ್ಲಾನ್ ಅಲ್ಲೇ ಇರ್ಲಿಲ್ಲ, ಬಟ್ ಸಡನ್ಲಿ ಪ್ಲಾನ್ ಆಯ್ತು. ರಿಟರ್ನ್ ಹೋಗುವಾಗ ಹಂಪಿ ಕೂಡ ವಿಸಿಟ್ ಮಾಡಿ ಹೋಗುವ ಅಂತ. ಬಳ್ಳಾರಿ ಇದೊಂದು ಇಂಡಸ್ಟ್ರಿಯಲ್ ಹಬ್. ಇದನ್ನು ಸ್ಟೀಲ್ ಸಿಟಿ ಆರ್ ಐರನ್ ಸಿಟಿ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಇಲ್ಲಿಂದ ಹಂಪಿ 37 ಕಿಲೋಮೀಟರ್ ಇದೆ. ಇಲ್ಲಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕಂಪನೀಸ್, ಫ್ಯಾಕ್ಟರೀಸ್ ಎಲ್ಲ ಇದೆ. ಮೇನ್ಲಿ JSW ಸ್ಟೀಲ್, ಜಿಂದಾಲ್ ಸ್ಟೀಲ್ಸ್ ಇದೆ ನೋಡಿ. JSW ದೊಡ್ಡ ಫ್ಯಾಕ್ಟರಿ. ಮಾರ್ನಿಂಗ್ ಎಲ್ಲ ವರ್ಕರ್ಸ್ ಕೆಲಸಕ್ಕೆ ರೆಡಿಯಾಗಿ ಹೊರಟಿರೋದನ್ನ ನೀವು ನೋಡಬಹುದು. ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿ ಇದ್ರ ಒಳಗೇನೆ ಇದೆ. ಹಾಸ್ಪಿಟಲ್, ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಫೆಸಿಲಿಟಿ ಇಲ್ಲಿ ಕೆಲಸ ಮಾಡೋರಿಗೆ ಇದ್ರ ಒಳಗೆ ಅವೈಲೇಬಲ್ ಇದೆ. ನೋಡಿ, ಹಂಪಿಗೆ ಇಲ್ಲಿಂದ ಇನ್ನೂ 26 ಕಿಲೋಮೀಟರ್ ಇದೆ. ಫೈನಲಿ ನಾವು ರೀಚ್ ಆಗ್ತಾ ಇದ್ದೀವಿ ಹಂಪಿ. ಹಂಪಿ ನಿಜವಾಗಿಯೂ ಮೊದಲ ಲುಕ್ ನಲ್ಲೇ ವಾವ್ ಅನಿಸುವಂತ ಪ್ಲೇಸ್. ನೋಡಿ, ನೌ ಎಂಟರಿಂಗ್ ಹಂಪಿ. ಇಲ್ಲಿ ಎಲ್ಲೆಡೆ ನೋಡಬಹುದು ಸ್ಟೋನ್ ಆರ್ಕಿಟೆಕ್ಚರ್ಸ್, ಓಲ್ಡ್ ಟೆಂಪಲ್ಸ್, ಅದರ ಮೇಲಿರೋ ಕಾರ್ವಿಂಗ್ಸ್ ನಮ್ಗೆ ಒಂಥರ ಹಿಸ್ಟ್ರಿ ಫೀಲ್ ಕೊಡೋದಂತೂ 100% ನಿಜ. ಸ್ಕೂಲಲ್ಲಿರುವಾಗ್ಲೇ ಹಂಪಿ ಬಗ್ಗೆ ತುಂಬಾನೇ ಓದಿರ್ತೀವಿ. ಆವಾಗ್ಲೇ ಲೈಫಲ್ಲಿ ಒಮ್ಮೆ ಆದ್ರೂ ಹಂಪಿ ನೋಡ್ಬೇಕಂತ ಅನ್ಕೊಂಡಿದ್ವಿ. ಅಂಡ್ ಫೈನಲಿ ವಿ ಆರ್ ಹಿಯರ್. ನೀವು ಕೂಡ ವಿಡಿಯೋ ನೋಡ್ತಾ ನಮ್ಮ ಜೊತೆ ಟ್ರಾವೆಲ್ ಮಾಡಿ ಹಂಪಿ. ಇಲ್ಲಿನ ಪ್ರತಿ ಕಂಬದಲ್ಲೂ ಸ್ಟೋನ್ ಕಾರ್ವಿಂಗ್ಸ್. ಪ್ರತಿ ಒಂದು ಕಂಬಗಳು ಕೂಡ ಒಂದೊಂದು ಸ್ಟೋರಿ ಹೇಳ್ತವೆ ಅನಿಸುತ್ತೆ. ಇಲ್ಲಿ ನಿಂತ್ರೆ ನಿಜವಾಗ್ಲೂ ರಾಯಲ್ ಫೀಲಿಂಗ್ ಬರುತ್ತೆ. ನಾವು ಈ ಪ್ಲೇಸ್ ಅನ್ನು ಮೂವಿಯಲ್ಲೆಲ್ಲ ನೋಡಿರ್ತೇವೆ, ಬಟ್ ಇವತ್ತು ಆಕ್ಚುಯಲ್ ಆಗಿ ನೋಡ್ತಾ ಇದ್ದೀವಿ. ನಾವು ಹಂಪಿ ವಿರೂಪಾಕ್ಷ ಟೆಂಪಲ್ ಹೋಗ್ತಾ ಇದ್ದೀವಿ. ಜಸ್ಟ್ ಕಾರ್ ಪಾರ್ಕ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದ ಸ್ಟಾಲ್ ಅಲ್ಲಿ ಹ್ಯಾಟ್ ಪರ್ಚೇಸ್ ಮಾಡಿ ಬಿಸ್ಲಿಗೆ ಹೊರಟ್ವಿ. ನಾವು ಹೋಗ್ತಾ ಇದ್ದೀವಿ ಇವಾಗ ವಿರೂಪಾಕ್ಷ ಟೆಂಪಲ್. ನಮ್ಮ ಪ್ಲಾನ್ ಅಲ್ಲಿ ಹಂಪಿ ಪ್ಲೇಸಸ್ ಎಲ್ಲಾನು ಇನ್ವಾಲ್ವ್ ಮಾಡಿಲ್ಲ, ಬಿಕಾಸ್ ಟೈಮ್ ಕೂಡ ಇಲ್ಲ. ನೈಟ್ ಒಳಗೆ ಉಡುಪಿ ರೀಚ್ ಆಗ್ಬೇಕು. ಸೊ ಓನ್ಲಿ ವಿರೂಪಾಕ್ಷ ಟೆಂಪಲ್ ಮಾತ್ರ ನೋಡ್ಕೊಂಡು ಅಲ್ಲಿಂದ ಉಡುಪಿ ರಿಟರ್ನ್ ಅಂತ ಅನ್ಕೊಂಡ್ವಿ. ಅಲ್ಲಿ ನಮ್ಗೆ ಒಬ್ರು ಗೈಡ್ ಜೊತೆ ಆದ್ರು. ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ನಾವು ಲಿಟ್ರಲಿ ಹಿಸ್ಟ್ರಿಗೆ ಹೋದ ಹಾಗೆ ಅನಿಸ್ತು. ಗೈಡ್ ನಮ್ಗೆ ವಿರೂಪಾಕ್ಷ ಟೆಂಪಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಇದು ಹಂಪಿಯ ಫೇಮಸ್ ಟೆಂಪಲ್. ನಿಮ್ಗೆ ಗೊತ್ತಿರೋ ಹಾಗೆ ಇದರ ಸಂಸ್ಥಾಪಕರು ಹಕ್ಕಬುಕ್ಕರು. ಇವರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಆದ್ರೆ ನಮ್ಗೆ ನೆನಪಿಗೆ ಬರೋದು ಒನ್ ಅಂಡ್ ಓನ್ಲಿ ಕೃಷ್ಣದೇವರಾಯ. ಅವರ ಕಾಲದಲ್ಲಿ ಹಂಪಿ ತುಂಬಾನೇ ಫೇಮಸ್ ಆಗಿತ್ತು. ಇವಾಗ ವಿರೂಪಾಕ್ಷ ಟೆಂಪಲ್ ಎಂಟ್ರೆನ್ಸ್ ಗೆ ಬಂದ್ವಿ. ಟೆಂಪಲ್ ಹತ್ರ ಹೋಗ್ತಾ ಇದ್ದಾಗೆ ಆರ್ಕಿಟೆಕ್ಚರ್ ನೋಡಿ ಲಿಟ್ರಲಿ ಶಾಕ್ ಆಯ್ತು. ಇಷ್ಟು ವರ್ಷಗಳ ಹಿಂದೆ ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಸ್ ಹೇಗೆ ಕ್ರಿಯೇಟ್ ಮಾಡಿದ್ರು ಅನ್ನೋ ಥಾಟ್ ನಿಜವಾಗ್ಲೂ ಅಮೇಜಿಂಗ್. ಇದು ಕೇವಲ ಟೆಂಪಲ್ ಅಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆ.
ಸುಮಾರು ಸಾವಿರಾರು ವರ್ಷಗಳ ಹಿಸ್ಟ್ರಿ ಹೊಂದಿರೋ ಈ ಟೆಂಪಲ್ ಇಂದಿಗೂ ತನ್ನ ವೈಭವವನ್ನು ಉಳಿಸಿಕೊಂಡು ನಿಂತಿದೆ. ನಮ್ಗೆ ಗೈಡ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆಸ್ ಅವರ್ ಎಕ್ಸ್ಪ್ಲನೇಷನ್ ರೆಕಾರ್ಡ್ ಮಾಡ್ಲಿಕ್ಕೆ ಅಲೋ ಇರ್ಲಿಲ್ಲ. ಇಲ್ಲಿ ನಾವು ಲಕ್ಷ್ಮಿ ಆನೆಗೆ ಬನಾನಾ ತಿನ್ನಿಸ್ಲಿಕ್ಕೆ ಅಂತ ಬಂದ್ವಿ. ಟೆಂಪಲ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಟೆಂಪಲ್ ನ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಅಂದ್ರೆ ಹ್ಯೂಜ್ ಗೋಪುರ, ಅಲ್ಲಿನ ಕಾರ್ವಿಂಗ್ಸ್, ಸ್ಮಾಲ್ ಡಿಸೈನ್ಸ್, ಪ್ರತಿ ಸ್ಟೋನ್ ಅಲ್ಲೂ ಆರ್ಟ್ ಇದೆ. ಹಾಗೆ ಈ ಟೆಂಪಲ್ ಅಲ್ಲಿ ಕೆಲವೊಂದು ನಿಗೂಢ ವಿಷಯಗಳು ಕೂಡ ಇದೆ. ಅದನ್ನು ಗೈಡ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮುಂದೆ ಆ ಸೀಕ್ರೆಟ್ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಎಲ್ಲೆಂದ್ರಲ್ಲಿ ಮಂಕೀಸ್ ನೋಡೋಕೆ ಸಿಗುತ್ತೆ ಅಂಡ್ ಹಂಪಿನ ಮಂಕೀಸ್ ಕಿಂಗ್ಡಮ್ ಅಂತಾನೂ ಕರೀತಾರೆ. ನೋಡಿ ಎಷ್ಟೊಂದು ಅಮೇಜಿಂಗ್ ಆಗಿದೆ. ಇಲ್ಲಿ ನೋಡಿ, ಮುಖಕ್ಕೆ ಲೈಟ್ಸ್ ಕೈ ಮುಖಾಂತರ ರಿಫ್ಲೆಕ್ಟ್ ಆಗ್ತಿತ್ತು. ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿ. ಇನ್ನು ಟೆಂಪಲ್ ಒಳಗೆ ಒಂದು ಸ್ಮಾಲ್ ರೂಮ್ ನಲ್ಲಿ ಹೊರಗಿನ ಗೋಪುರದ ಶ್ಯಾಡೋ ತಲೆ ಕೆಳಗಾಗಿ ಕಾಣಿಸುತ್ತೆ. ಅಂದಿನ ಕಾಲದಲ್ಲಿ ಪಿನ್ಹೋಲ್ ಕ್ಯಾಮೆರಾ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ರು. ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ನಿಮ್ಗೆ ಇಲ್ಲಿ ಇಂಟೆಲಿಜೆನ್ಸ್ ಇಮ್ಯಾಜಿನ್ ಮಾಡಿ. ಇದೊಂಥರ ಇಂಜಿನಿಯರಿಂಗ್ ವಂಡರ್ ಕೂಡ. ಟೆಂಪಲ್ ಒಳಗಿನ ಪಿಲ್ಲರ್ಸ್ ಮೇಲ್ಗಡೆ ಏನ್ಷಿಯಂಟ್ ಆರ್ಟ್, ಪ್ಯೂರ್ ಹರ್ಬಲ್ ಕಲರ್ಸ್ ಲೈಕ್ ವೆಜಿಟೇಬಲ್ಸ್ ಕಲರ್ ಯೂಸ್ ಮಾಡಿರೋದು. ಪ್ರತಿ ಲೈನ್ ಅಲ್ಲಿರೋ ಆರ್ಟ್ ಕೂಡ ಒಂದೊಂದು ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಎಲ್ಲವೂ ಮಾಸ್ಟರ್ ಪೀಸ್. ಪ್ರತಿ ಕಲ್ಲಿಗೂ ಒಂದು ಕತೆ ಇದೆ ಅನ್ನೋ ಹಾಗೆ ಫೀಲ್ ಆಗುತ್ತೆ ಸ್ಟೋನ್ ವರ್ಕ್ಸ್ ನೋಡ್ತಾ ಇದ್ರೆ. ಹಾಗೆ ವ್ಯೂಸ್ ಎಂಜಾಯ್ ಮಾಡ್ತಾ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ನಮ್ಮ ಗೈಡ್ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡಿ ಕೊಟ್ರು. ಸೊ ಫೈನಲಿ ನಾವು ವಿರೂಪಾಕ್ಷ ಟೆಂಪಲ್ನ ಮೆಮೊರೀಸ್ ಕಲೆಕ್ಟ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇದು ಇನ್ನೊಂದು ಉಲ್ಟಾ ಪಲ್ಟಾ ರಿಫ್ಲೆಕ್ಷನ್. ಆಕಾಶ ಭೂಮಿ ತಲೆ ಕೆಳಗಾದಾಗೆ ಹೊರಗಡೆ ಹೋದವ್ರು ನಡ್ಕೊಂಡಿದ್ರೆ ಅವರು ಕೂಡ ಉಲ್ಟಾ ಕಾಣ್ತಿದ್ರು. ಅಂಡ್ ನಾವು ಹೊರಟ್ವಿ ಉಡುಪಿಗೆ. ಈ ಕಡೆ ನೀವು ತುಂಬಾನೇ ವಿಂಡ್ ಮಿಲ್ಸ್ ನೋಡ್ಬೋದು. ಲೆಕ್ಕ ಮಾಡೋಕೆ ಆಗ್ಲಿಕ್ಕಿಲ್ಲ, ಅಷ್ಟೊಂದು ವಿಂಡ್ ಮಿಲ್ಸ್. ಇವಾಗ ನಾವು ಸುರಂಗ ಮಾರ್ಗವಾಗಿ ಹೋಗ್ತಾ ಇದ್ದೇವೆ. ನಾವು ಬಂದ ರೂಟಲ್ಲೇ ರಿಟರ್ನ್ ಹೋಗ್ತಾ ಇದ್ದೇವೆ. ಇವಾಗ ಹೋಗ್ತಾ ಇರೋದು ಚಿತ್ರದುರ್ಗ ಟು ಶಿವಮೊಗ್ಗ ಟು ಉಡುಪಿ. ರಿಟರ್ನ್ ಜರ್ನಿ ಆಲ್ವೇಸ್ ಲಿಟಲ್ ಇಮೋಷನಲ್. ಯಾಕಂದ್ರೆ ಟ್ರಿಪ್ ಫಿನಿಶ್ ಆಗ್ತಾ ಇರುತ್ತೆ, ಆದ್ರೆ ಹಾರ್ಟ್ ಫುಲ್ ಮೆಮೊರೀಸ್ ಇರುತ್ತವೆ. ರೋಡ್ ಮಧ್ಯೆ ನೇಚರ್, ವ್ಯೂಸ್, ಸ್ಕೈಸ್, ಸೈಲೆಂಟ್ ಥಾಟ್ಸ್. ಇಲ್ಲಿ ವಿಂಡ್ ಮಿಲ್ ರೆಕ್ಕೆ ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು. ಆಲ್ ಲೈಕ್ ಎ ಕೈಂಡ್ ಆಫ್ ಡಿಫ್ರೆಂಟ್ ಫೀಲಿಂಗ್. ಕೆಲವು ಮೂಮೆಂಟ್ಸ್ ರಿಪೀಟ್ ಆಗೋಲ್ಲ, ಅದಕ್ಕೆ ಮೆಮೊರೀಸ್ ಕಲೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ನಾವು ಚಿತ್ರದುರ್ಗ ರೀಚ್ ಆಗ್ತಾ ಇದ್ದೀವಿ. ಅಲ್ಲೇ ಐಶ್ವರ್ಯ ಫುಡ್ ಕೋರ್ಟ್ ಅಲ್ಲಿ ನಮ್ಮ ಮಧ್ಯಾಹ್ನದ ಊಟಕ್ಕೆ ಅಂತ ಹೋದ್ವಿ. ಇಲ್ಲಿ ಬಂದ್ರೆ ರಾಗಿ ಮುದ್ದೆ ಅಂಡ್ ಮಟನ್ ಚಾಪ್ಸ್ ಟ್ರೈ ಮಾಡೋದನ್ನ ಮರಿಬೇಡಿ, ಬಿಕಾಸ್ ತುಂಬಾನೇ ಟೇಸ್ಟಿ ಆಗಿತ್ತು. ಮಧ್ಯಾಹ್ನ ಊಟ ಮುಗಿಸಿ ನಾವು ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಇವಾಗ ಶಿವಮೊಗ್ಗ ರೀಚ್ ಆಗ್ತಾ ಇದ್ದೀವಿ. ಅವಾಗಲೇ ಆಲ್ಮೋಸ್ಟ್ ನೈಟ್ ಆಗಿತ್ತು.
ಆ್ಯಂಡ್ ಜರ್ನಿ ಕಂಪ್ಲೀಟ್ ಆಗಿ ಫೈನಲಿ ಉಡುಪಿ ಕಡೆ ಹತ್ತಿರ ಆಗ್ತಾ ಇದ್ದೀವಿ. ಟ್ರಿಪ್ ಮುಗೀತಾ ಅನ್ನೋ ಫೀಲಿಂಗ್. ಟಯರ್ಡ್ ಇದ್ವಿ, ಆದರೂ ಮನಸ್ಸು ಫುಲ್ ಹ್ಯಾಪಿ. ಈ 3 ಡೇಸ್ ನಮಗೆ ಲಾಟ್ ಆಫ್ ಮೆಮೊರೀಸ್ ಕೊಟ್ಟಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಜರ್ನಿ ಜೊತೆ ಇರೋಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿ ತನಕ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ ಆ್ಯಂಡ್ ಲೈಫ್ನಲ್ಲಿ ಮೆಮೊರೀಸ್ ಕಲೆಕ್ಟ್ ಮಾಡ್ತಾ ಇರಿ.